ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭವಾಗಿದೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ಶುರುವಾಗಿದೆ. ನಂದಿಬೆಟ್ಟದಿಂದ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ. ನಂದಿಬೆಟ್ಟದಲ್ಲಿ ನಡೆಯಬೇಕಾಗಿದ್ದಂತ ಕ್ಯಾಬಿನೆಟ್ ಈಗ ವಿಧಾನಸೌಧಕ್ಕೆ ಶಿಫ್ಟ್ ಆಗಿರೋದು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಮೀಟಿಂಗ್ ಆರಂಭ ಆಗಿದೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತಾವೆ, ಏನ್ ಚರ್ಚೆ ಮಾಡ್ತಾರೆ, ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ, ಮಹತ್ವ ಪಡ್ಕೊಳ್ತಾ ಇದೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಿಯಾಗಿ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿಸಿಲ್ಲ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರಕ್ಕೆ ಕೆಲವು ಯೋಜನೆಗಳನ್ನ ನೀಡಬೇಕಾಗಿತ್ತು. ಆ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಕೆಲಸಗಳಾಗ್ತಾ ಇಲ್ಲ. ಯೋಜನೆಗಳ ಪಟ್ಟಿ ಮಾಡೋದಿರ್ಲಿ, ಕಾರ್ಯಕ್ರಮಗಳನ್ನ ನಡೆಸೋದಿರ್ಲಿ, ಆ ಉಸ್ತುವಾರಿ ಸರಿಯಾಗಿ ನಡೀತಾ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಅದರ ಪ್ರಸ್ತಾವನೆಯನ್ನೇ ಕಳಿಸಿಲ್ಲ ಇಲ್ಲಿವರೆಗೂ. ಕ್ಯಾಬಿನೆಟ್ ನಡೆಸ್ತೀವಿ ಅಂದ್ರೆ ಜನರ ನಿರೀಕ್ಷೆ ಹೆಚ್ಚಾಗಿರುತ್ತೆ. ಅನೇಕ ನಿರೀಕ್ಷೆಗಳನ್ನ ಜನರು ಇಟ್ಕೊಂಡಿರ್ತಾರೆ. ಕ್ಯಾಬಿನೆಟ್ನಲ್ಲಿ ಏನಾದರೂ ಹೊಸದಾಗಿ ತೀರ್ಮಾನ ತೆಗೆದುಕೊಳ್ಬಹುದು ಅಂತ. ಆದ್ರೆ ಅದ್ಯಾವುದು ಕೂಡ ಆಗ್ತಾ ಇಲ್ವಲ್ಲ, ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ. ಇಲ್ಲಿ ನೋಡಿದ್ರೆ ಯೋಜನೆಗಳ ಪಟ್ಟಿಯೇ ಆಗಿಲ್ಲ ಅಂತೇಳಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಅಧಿಕಾರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ. ಇನ್ನು ಮಾವು ಬೆಳೆಗಾರರ ಬೆಂಬಲ ಬೆಲೆ ಬಗ್ಗೆನೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ರೂಪುರೇಷೆ ಮಾಡಿಕೊಳ್ಬೇಕಾಗಿತ್ತು ಅಂತ. ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಇಲ್ಲಿಂದ ಬೆಳೆದಂತ ಮಾವಿನಕಾಯಿಗಳನ್ನ ಅಲ್ಲಿ ತೆಗೆದುಕೊಳ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಪತ್ರವನ್ನ ಬರೆದಿದ್ದು. ಇದೆಲ್ಲವೂ ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಸುಮ್ಮನೆ ಕ್ಯಾಬಿನೆಟ್ ಸಭೆ ಮಾಡಿದ್ರೆ ಸರಿಯಾಗಲ್ಲ, ಅದಕ್ಕಾಗಿನೇ ಇಲ್ಲಿಗೆ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ. ಒಂದು ಕ್ಯಾಬಿನೆಟ್ ಸಭೆ ಆಗುತ್ತೆ ಅಂದ್ರೆ ಹಲವಾರು ವಿಚಾರಗಳು ಚರ್ಚೆ ಆಗುತ್ತೆ. ಬರೀ ಚರ್ಚೆ ಆದ್ರೆ ಸಾಕಾ? ತೀರ್ಮಾನ ತೆಗೆದುಕೊಳ್ಬೇಕಲ್ವಾ? ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷೆ ಏನು ಜನರಿಗಿರುತ್ತೆ, ಆ ನಿರೀಕ್ಷೆಯನ್ನ ತಲುಪುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕೋಲಾರ